ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಉಪನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ಲಂಚ ಸ್ವೀಕಾರ, ಗುತ್ತಿಗೆ ಸಿಬ್ಬಂದಿ ಸಿಕ್ಕಿಬಿದ್ದರು. ಲಿಂಗಸಗೂರು ಉಪನೋಂದಣಾಧಿಕಾರಿಗಳ ಕಾರ್ಯಾಲಯದಲ್ಲಿ ಆಸ್ತಿ ಪಾಲು ನೋಂದಣಿಗೆ ಬಂದಿದ್ದ ರೈತರಿಂದ 1100 ರೂಪಾಯಿ ಲಂಚ ಸ್ವೀಕರಿಸುತ್ತಿದ್ದ ಗುತ್ತಿಗೆ ಸಿಬ್ಬಂದಿ ಸಾಮಾಜಿಕ ಕಾರ್ಯಕರ್ತರ ಕೈಗೆ ಸಿಕ್ಕಿಬಿದ್ದ ಘಟನೆ ನಡೆದಿದೆ. ಕಾರ್ಯಾಲಯದ ಗುತ್ತಿಗೆ ಸಿಬ್ಬಂದಿಗಳಾದ ಮಂಜುನಾಥ್ ಮತ್ತು ಬಾಬಾ ಎಂಬುವವರು ರೈತರಿಂದ ಹಣ ಪಡೆಯುತ್ತಿದ್ದಾಗ ಸಾಮಾಜಿಕ ಕಾರ್ಯಕರ್ತರಾದ ಶಿವರಾಜ್ ಹಾಲಭಾವಿರವರು ಸ್ಥಳದಲ್ಲಿಯೇ ಕಂಡು ಪ್ರಶ್ನಿಸಿದ್ದಾರೆ. ಸಿಕ್ಕಿಬಿದ್ದ ಸಿಬ್ಬಂದಿ ಮಂಜುನಾಥ್, ನಾವು ಲಂಚ ಕೇಳಿಲ್ಲ, ರೈತರೇ ಖುಷಿಯಿಂದ ಹಣ ನೀಡಿದರು, ಅದನ್ನು ವಾಪಸ್ ಮಾಡುತ್ತೇವೆ ಎಂದು ಸಮಜಾಯಿಷಿ ನೀಡಿದ್ದಾರೆ. ಘಟನೆ ಬಳಿಕ ಶಿವರಾಜ್ ಹಾಲಭಾವಿರವರು ಉಪನೋಂದಣಾಧಿಕಾರಿಗಳನ್ನು ಭೇಟಿ ಮಾಡಿ ದೂರು ನೀಡಿದ್ದಾರೆ. ನಿಮ್ಮ ಕಚೇರಿ ಸಿಬ್ಬಂದಿ ಲಂಚ ಪಡೆಯುತ್ತಿರುವುದು ಕಾನೂನು ಬಾಹಿರ, ಇದರಲ್ಲಿ ನೀವು ಶಾಮೀಲಾಗಿದ್ದೀರಾ ಎಂದು ಪ್ರಶ್ನಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಉಪನೋಂದಣಾಧಿಕಾರಿಗಳು, ಸಿಬ್ಬಂದಿ ವಿರುದ್ಧ ಲಿಖಿತ ದೂರು ನೀಡಿದರೆ ವಿಚಾರಣೆ ನಡೆಸುತ್ತೇವೆ. ರಾಜ್ಯದ ಯಾವ ಉಪನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ಸಿಸಿ ಕ್ಯಾಮೆರಾ ಇಲ್ಲ ಎಂದು ಹೇಳಿದ್ದಾರೆ. ಈ ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು, ಸಾರ್ವಜನಿಕರಿಂದ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ತಡೆಗೆ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ವರದಿ ರಂಗಪ್ಪ ಬೋವಿ, ಲಿಂಗಸಗೂರು, ಕಲ್ಪತರು ನ್ಯೂಸ್. ಮಾನ್ಯ ಕರ್ನಾಟಕ ಮುಖ್ಯಮಂತ್ರಿಗಳೇ ಡಿ.ಕೆ. ಶಿವಕುಮಾರ್ ಸರ್ ಅವರೇ, ನಿಮಗೆ ಅದು ನೇರವಾದ ವಿಡಿಯೋ. ಲಿಂಗಸೂರು, ಇಡೀ ಲಿಂಗಸೂರು ತಾಲೂಕಿನಲ್ಲಿ ಒಂದು ಭ್ರಷ್ಟ ಕಚೇರಿ ಅಂತಂದ್ರೆ ಇದೇ ಕಚೇರಿ. ಭ್ರಷ್ಟಾಚಾರ ಏನ್ ಕೊಡ್ಬೇಕೇನಂತಂದ್ರೆ ನೋಡಪ್ಪ ನೀನ್ ತಿಳಿದು ಮಾಡ ಅಂತಂದ ಅಷ್ಟೇ. ಇವರೇ ಒಪ್ಪಿಗೆ ಸ್ವತಃ ಲಂಚ ಕೊಟ್ರ ಏನ್ ಬೇಕಾದ್ರೂ ಮಾಡ್ತಾರೆ. ನಾ ಇಲ್ಲ, ಒಂದು ಕಷ್ಟ ಸಂಕಷ್ಟ ನಿರ್ಮಾಣ ಆದ್ರೆ ಇಂಥ ಅಧಿಕಾರಿಗಳಿಗೆ ಖುಷಿ ಕೊಡ್ಬೇಕಂತ, ಖುಷಿಲಿ ಬಂದು ಒಂದು ಹೊಲ ಮನಿ ಪತ್ರ ಮಾಡಿಸಿರಕ್ಕಾಗ್ಲಿ ಅಥವಾ ವಿವಾಹ ನೋಂದಣಿ ಮಾಡಿಸಿರಕ್ಕಾಗ್ಲಿ ಒಪ್ಪಿಗೆ ಅಧಿಕಾರಿಗಳು ತಾವೇ ಸ್ವತಃ ಹೌದಿಲ್ಲ ಸರ್, ಖುಷಿಲೇ ಕೊಟ್ರಲ್ಲ. ಲಿಂಗಸೂರು, ಇಡೀ ಲಿಂಗಸೂರು ತಾಲೂಕಿನಲ್ಲಿ ಒಂದು ಭ್ರಷ್ಟ ಕಚೇರಿ ಅಂತಂದ್ರೆ ಇದೇ ಕಚೇರಿ. ಈ ಕಚೇರಿಯಲ್ಲಿ ಅಧಿಕಾರಿಗಳು ಯಾವ ರೀತಿ ಲಂಚ ತಗಂತಾರ ಅಂತಂದ್ರ ನೇರವಾಗಿ ತೋರ್ಸ್ ನಿಮ್ಗ ಬರ್ರಿ. ಸರ್ಗೆ ಕುಸಿನಿಂದ ಕೊಡ್ತಾರಂತ ದುಡ್ಡು ಸರ್, ಕುಸಿನಿಂದ ಇಸ್ಕಂದಾರಂತ ರೈತರ ಹತ್ರ. ಮಳೆಗಾಲ ಮಳೆ ಇಲ್ಲ ಅಂತೇಳಿ ಎಲ್ಲಾ ಬೆಳೆ ಒಣಗಿ ಅಂತೇಳಿ ರೈತರ ಮುಗುಲ್ ನೋಡಕತ್ರ ಇವ್ರು ಕುಸಿಲಿಂದ ರೊಕ್ಕ ಕೊಡ್ಬೇಕಂತ ರೈತರು ಇಲ್ಲಿ ಬಂದ ಒಂದು ಬೆಳೆ ಪರಿಹಾರ ಬೀಳಲು ಒಂದು ಯಾವುದೇ ಒಂದು ಸರ್ಕಾರದಿಂದ ಒಂದು ಅನುದಾನ ಸಿಗೋಲ್ದಂತ ರೈತರು ಇವತ್ತೇ ಇಲ್ಲೆಲ್ಲ ಒಂದು ಬರಗಾಲ ಪರಿಸ್ಥಿತಿಯಲ್ಲಿ ಒಂದು ಕಷ್ಟ ಸಂಕಷ್ಟ ನಿರ್ಮಾಣ ಆದ್ರೆ ಇಂಥ ಅಧಿಕಾರಿಗಳಿಗೆ ಖುಷಿ ಕೊಡ್ಬೇಕಂತ, ಖುಷಿಲಿ ಬಂದು ಒಂದು ಹೊಲ ಮನಿ ಪತ್ರ ಮಾಡಿಸಿರಕ್ಕಾಗ್ಲಿ ಅಥವಾ ವಿವಾಹ ನೋಂದಣಿ ಮಾಡಿಸಿರಕ್ಕಾಗ್ಲಿ ಒಪ್ಪಿಗೆ ಅಧಿಕಾರಿಗಳು ತಾವೇ ಸ್ವತಃ ಹೌದಿಲ್ಲ ಸರ್, ಖುಷಿಲೇ ಕೊಟ್ರಲ್ಲ. ಅದೇ ಖುಷಿ ಕೊಟ್ರಲ್ಲ ಸರ್, ನಿಮ್ಗ ಖುಷಿ ಕೊಟ್ರಲ್ಲ. ಪಾರ್ಟಿ ಕರಿಬೇಕು ಬರ್ರಿ. ನೀವ್ ಹೌದಾ ಅಲ್ಲ ಅಷ್ಟೇ ಹೇಳ್ರಿ, ನೀವ್ ಹೌದಾ ಅಲ್ಲ. ಇಲ್ಲೆಲ್ಲ ಆಫೀಸ್ ಮಾಡ, ಇಡೀ ಆಫೀಸ್ ಮಾಡ, ಅಷ್ಟು ಮಾಡಿ ಕಡೆ ತೋರ್ಸಿ, ತೋರ್ಸಲ್ಲ ತೋರ್ಸ್ ಹೋಸ್ರನ್ ತೋರ್ಸ. ಸರ್ಕಾರಿ ಇಲಾಖೆ ಅಧಿಕಾರಿಗಳಾಗಿ ಯಾಕೆ ಗೌರ್ಮೆಂಟ್ ಆಫೀಸರ್ ನೀವು? ಗೌರ್ಮೆಂಟ್ ಆಫೀಸರ್ ಕಾಂಟ್ರಾಕ್ಟರ್ ಬೇಸ್ ಮೇಲೆ ಅಂತ ಗೌರ್ಮೆಂಟ್ ಆಫೀಸರ್ ಅಲ್ಲ ಇವ್ರು, ಅವ್ರಿ ಹೊರಗಡೆ ಇದ್ದಾರ. ನಾನ್ ಏನ್ ಕೇಳಿದೆ ಅವ್ರು ಕೇಳ್ರಿ, ನಾ ಏನ್ ಕೇಳಿದೆ ಕೇಳ್ರಿ. ಅವ್ರಿಗೆ ಹೆಚ್ಚಾಗಿದ್ವು ರೊಕ್ಕ ನಾನ್ ಕೇಳಿಲ್ರಿ, ಅವ್ರಾಗ್ಲಿ ಕೊಟ್ಟದ. ನೀವೇನ್ ತಗೊಂಡ್ರಿ? ನೀವ್ ತಗೋಬಾರ್ದ್ರಿ, ನಿಮ್ಗೆ ರೂಲ್ಸ್ ಐತೆ? ಒಬ್ಬ ರೈತರ ಹತ್ರ ನಿಮ್ಗೆ ಅಮೌಂಟ್ ತಗರಕ್ ರೂಲ್ಸ್ ಐತೆ? ಹೆಂಗ್ ತಗಂದ್ರಿ? ಪೇಮೆಂಟ್ ಅಂತ ಐತಲ್ಲ, ಹೆಂಗ್ ತಗಂದ್ರಿ? ಯಾವ ಕಾರಣಕ್ಕೆ ತಂದ್ರಿ? ಮೇಲಧಿಕಾರಿಗಳು ಯಾರದಾರ್ರಿ? ಈಗ ವಾಪಸ್ ರೊಕ್ಕ ಕೊಡ್ತಾರೆ ಏನಂತ್ರಿ ಅವನ್ನೆಲ್ಲ? ಅಲ್ಲ ಅಣ್ಣ, ನಾನ್ ಹೇಳದ್ ಕೇಳ್ತೀವಿ, ವಾಪಸ್ ರೊಕ್ಕ ಕೊಡ್ತಾರೆ. ಎಷ್ಟು ಸಿಗಂದ್ರಿ? 900, 1000, 1200 ರೂಪಾಯಿ ಒಬ್ಬ ರೈತರಿಗೆ ಸಿಗಂಗಿಲ್ಲ ಸರ್. ಅದೇ ಅವ್ರಾಗ್ಲೇ ಕೊಟ್ಟಿದ್ದಕ್ಕೆ ಸ್ವಲ್ಪ ಬರ್ರಿ. ಸಿಸಿ ಕ್ಯಾಮ್ರಾ ತೋರಿಸಿಲ್ಲ ಆಫೀಸ್ನಾಗ? ಈ ಆಫೀಸ್ನಾಗ ಲಂಚ ಕೊಡೋಕೆ ಸಿಸಿ ಕ್ಯಾಮ್ರಾ ಇಟ್ಟಿಲ್ಲ, ಒಂದು ಸಿಸಿ ಕ್ಯಾಮ್ರಾ ಇಲ್ಲ. ತೋರ್ಸ್, ಮೂಲಿ ತೋರ್ಸ್, ಮೂಲಿ ತೋರ್ಸ್. ಕ್ಯಾಮ್ರಾ ಇಲ್ಲ, ಮೇಲಧಿಕಾರಿ ಯಾರು? ಎಷ್ಟು ಸಲ ಫೋನ್ ಬಂದು ಅಣ್ಣ ಈ ಇಲಾಖೆದಾಗ ದುಡ್ಡು ತಗಂತಾರ ಅಂತೇಳಿ ಅವ್ರನ್ನ ಕರೀರಿ, ದುಡ್ಡು ತಗಂತಾರ ಅಂತೇಳಿ ಬಂದ್ರೆ ನಾನೆಲ್ಲ ಬರಕ್ ಬರಲ್ಲ. ಒಂದ್ ಇಲಾಖೆಗೆ ಬರ್ಬೇಕಾರ ಸರ್ಕಾರಿ ಬೇಕು. ಮಾನ್ಯ ಕರ್ನಾಟಕ ಮುಖ್ಯಮಂತ್ರಿಗಳೇ ಡಿ.ಕೆ. ಶಿವಕುಮಾರ್ ಸರ್ ಅವರೇ, ನಿಮಗೆ ಅದು ನೇರವಾದ ವಿಡಿಯೋ. ಸಾಕ್ಷಿ ಸಮೇತವಾಗಿ ಇವರಿಬ್ಬರು ಅಧಿಕಾರಿಗಳು ಇವತ್ತ. ಸರ್ ನಿಮ್ಮ ಹೆಸರು? ಮಂಜುನಾಥ್. ಸರ್ ನಿಮ್ಮ ಹೆಸರು? ಮತ್ತೆ ಬಾಬಾ ಅಷ್ಟೇ. ಇವರು 900 ರೂಪಾಯಿ ಲಂಚ ತಗಂದಾರ, ಇವ್ರು 200 ರೂಪಾಯಿ ಲಂಚ ತಗಂದಾರ. ನೇರವಾಗಿ ಇಲ್ಲಿ ನಿಮ್ ಮುಂದೆ ನಿಂದ್ರಿಸಿದೀವಿ. ಇವರಿಗೆ ಕಾನೂನಿನ ವ್ಯವಸ್ಥೆಯಲ್ಲಿ ಯಾವ ರೀತಿ ನೀವು ಶಿಕ್ಷೆ ಕೊಡಿಸ್ತೀರಿ,
ಇವ್ರಿಗೆ ಈ ಲಂಚ ತಗದಂತ ಅಧಿಕಾರಿಗಳು ಲಂಚ ತಗದಂತ ಅಧಿಕಾರಿಗಳಿಗೆ ನೀವು ಶಿಕ್ಷೆ ಕೊಡ್ತೀರಿ ನೋಡು, ಇನ್ನೊಬ್ಬ ಅಧಿಕಾರಿ ಕೂಡ ಎದುರ್ಬೇಕು, ಎಚ್ಚೆತ್ತುಕೊಳ್ಬೇಕು. ಈ ಕಡೆ ಕಾಣತ್ ನೋಡು, ಇಲ್ಲೇ ಪಕ್ಕದಲ್ಲಿ ಎಸಿ ಆಫೀಸ್ ಐತಿ, ಎಸಿ ಆಫೀಸ್ ಅಂಡರ್ ನಲ್ಲೇ ನಡೀತಕ್ಕಂತ ಒಂದು ಹಗರಣ ಇದೆಲ್ಲ ಭ್ರಷ್ಟಾಚಾರ ತುಂಬಿ ತುಳ್ಕೈತಿ ಈ ಇಲಾಖೆಯಲ್ಲಿ. ಒಂದು ರೂಮ್ನಾಗ ಸಿಸಿ ಕ್ಯಾಮ್ರಾ ಇನ್ನೊಂದ್ಸರಿ ತೋರ್ಸ ಇಲಾಖೆ ಹೆಸರೆಲ್ಲ. ಈ ಮೇಲಾಧಿಕಾರಿಗಳು ಯಾರದಾರ ಒಬ್ರು ಇಲ್ಲ ಇಲ್ಲಿ, ಈ ಆಫೀಸ್ನಾಗ ಒಂದು ಸಿಸಿ ಕ್ಯಾಮ್ರಾ ಇಲ್ಲ. ಏನಿಲ್ಲ. ನಿಮಗ ಕೇಳಿಕೊಳ್ಳೋದೇನಂದ್ರೆ ಪ್ರತಿ ಸರ್ಕಾರಿ ಕಚೇರಿಯಲ್ಲಿ ಕಡ್ಡಾಯವಾಗಿ ಸಿಸಿ ಕ್ಯಾಮ್ರಾಗಳನ್ನ ಅಳವಡಿಸಬೇಕು. 24x7 ಆ ಸಿಸಿ ಕ್ಯಾಮ್ರಾಗಳು ಆನ್ ಇರ್ಬೇಕು. ಇದು ಸಾರ್ವಜನಿಕರ ಒಂದು ವಿನಂತಿ. ಇಲ್ಲಿ ಯಾರದಾರ ಮೇಲಾಧಿಕಾರಿಗಳು ಯಾರದಾರ ಸರ? ನಾವೇನ್ ಕರ್ಕೊಂಡ್ ಬಂದಿಲ್ಲ, ನಾವ್ ಕರ್ಕೊಂಡ್ ಬಂದಿಲ್ಲ ಇಲ್ಲಿ. ಸಾರ್ವಜನಿಕರಿಗೆ ಅನ್ಯಾಯ ಆಗೈತೆ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ ರೀ. ನಾವ್ ಯಾರನ್ನಾರ ಕರ್ಕೊಂಡ್ ಬಂದಿವಣ್ಣ ನಿಮ್ನ? ನಾವ್ ಯಾರ ಕರ್ಕೊಂಡ್ ಬಂದಿವ ನಿಮ್ನ? ಸಾರ್ವಜನಿಕರು ಬಂದಾರ. ನಾವ್ ಯಾಕ್ರಿ? ನಾವ್ ಬರೋದ 3-4 ಜನ ಬಂದಿವಿ ಅಷ್ಟೇ. ನೀವು 3 ಜನ ಇದ್ದೀವಿ. ಸಾರ್ವಜನಿಕರು ನಿಮ್ ಕೆಲಸದಿಂದ ಕೊಡ್ರಿ ಕೆಲಸ. ಅಲ್ಲ ನಿಮ್ ಕೆಲಸ ಮೊದಲು ಲಂಚ ತಗೊಂಡ್ರೆ ಕರ್ಸ್ರಿ. ಅದನ್ನ ನಡ್ರಿ ಒಂದ್ 4 ಮಂದಿ ನಡ್ರಿ. ಸರ್ ಪೊಲೀಸ್ ಸ್ಟೇಷನ್ ಫೋನ್ ಮಾಡ್ರಿ, ನಮ್ ಕರ್ತವ್ಯ ಗಡ್ಡೆ ಪಡ್ಸಕತ್ತಾರ ಅಂತ ಮಾಡಲ್ರಿ. ಮತ್ತೆ ಅಂದ್ರೆ ನಿಮ್ ಮಾತಿನ ಅರ್ಥ ಏನ್ರಿ? ನಿಮ್ ಮಾತಿನ ಅರ್ಥ ಏನ್ರಿ? ಸಿಬ್ಬಂದಿನ ಕರ್ಸಿ, ನೇರವಾಗಿ ಎಲ್ಲರ ಮುಂದೆ ಆಗ್ಬೇಕ್ರಿ ಅದು. ಕರ್ಸಿ. ನೀವು ಇಷ್ಟೆಲ್ಲ ಆಗೈತೆ, ಇವತ್ತೇ ಆಗೈತೆ, ಈಗ ಪ್ರೆಸೆಂಟ್ಲಿ ಒಂದು ತಾಸು ಹಿಂದ್ಗಡೆನೆ ಆಗೈತೆ, ಆದ್ರೂ ಕೂಡ ನೀವು ಅದಕ್ಕೆ ಸ್ಪಂದಿಸವಲ್ರಿ. ಅಂದ್ರ ನೀವು ಅದ್ರಾಗ ಶಾಮೀಲ್ ಇದ್ರಿ, ನೀವನು ಶಾಮೀಲ್ ಇದ್ರಿ. ಪನಿಷ್ಮೆಂಟ್ ಇಲ್ಲೇ ಕೊಡ್ಬೇಕಲ್ಲ ನೀವು. ಪನಿಷ್ಮೆಂಟ್ ಇಲ್ಲೇ ಕೊಡ್ಬೇಕು. ಸರ್ ಅಣ್ಣ ಒಂದ್ ನಿಮಿಷ ಒಪ್ಪನಕ್ಕೆ ಸರ್, ನಿಮ್ಗೆ ಏನಾರ ಕಮಿಷನ್ ಐತೆ? ಕಮಿಷನ್ ಇಲ್ಲ, ಯಾಕೆ ನೀವು ಕ್ರಮ ತಗೊಳ್ರಿ?